ಅದಕ್ಕೆ ನಾವೇನು ಹೇಳಿದ್ನು, ಈಗ ಫೈನಲ್ಸ್ ಕಂತು ತಗೊಂಡಿದ್ದೀವಿ, ಕಂತಿ ಆತಲ್ಲಿ ಕಟ್ಟು ಹೇಳಿ. ಈಗ ನಿಮ್ದು ಹೆಂಗೆ ನಾವೇ ಕಟ್ಕೊಡಿ ಅಂತನಾ? ಈಗ ಅರ್ಧ ಅಮೌಂಟ್ ಕಟ್ಟಿ ಇಲಾಖೆಯಿಂದ ಯಾವ್ದಾರ ಫಂಡ್ ಕೊಡೋ ತರ ಇದೆ, ಅದೆಲ್ಲ ದಾಸೂರ್ಲೆಲ್ಲ ಕೊಟ್ಟಿದಾರಂತೆ ಇಲಾಖೆಯಿಂದ ಅದಕ್ಕೆ ಇಲಾಖೆಯಿಂದ ಸ್ವಲ್ಪ ದಾಸೂರು ಕೊಟ್ಟಿದ್ದಾರೆ, ಆ ತರ ಕೊಡಿ, ಇನ್ ಬಗ್ಗೆ ಪರಿಹಾರ ಮಾಡ್ಕೊಡಿ. ಇಲಾಖೆಯಿಂದ ಕೊಟ್ಟಿರೋ ನಮ್ಮ ಇದರಲ್ಲಿ ಯಾವುದು ಅದ್ಯಾರ ಅಂದ್ರಲ್ಲ ಹೇಳಿ ಹೇಳಿ ನಮಗೆ ಮಾಹಿತಿ ಇಲ್ಲ, ಹೇಳಿ. ಯಾವ ಇದು ಮಾತಾಡಿ ಒಬ್ಬೊಬ್ಬರಾಗ ಮಾತಾಡಿ, ಸ್ವಲ್ಪ ಕೂಲ ಮಾತಾಡ್ತೀನಿ. ಆಯ್ತು ಮಾತಾಡೋಣ ಅಣ್ಣ, ಕೂಲಾಗ ಮಾತಾಡ. ಯಾವ ರೇಂಜ್ ಬಂದು ಅಲ್ಲೇ ಚಾಮರಾಜನಗರ ಇಲಾಖೆಲಿ ಹುಲಿ ತಿಂದಿದ್ದು 4 ಹಸು. ಇದು ಫೋಟೋ ಕೊಡ್ತೀನಿ, ವಿಡಿಯೋ ನಂಜನಗೂಡು ತಾಲೂಕು ದಾಸ್ತೂರು. ಮಾತಾಡ್ಬೇಕು, ದಾಸ್ತೂರು ನಂಜನಗೂಡು ತಾಲೂಕು. ಅದನ್ನ ನಂಜನಗೂಡು ಇದಕ್ಕೆ ತರಕ್ಕೆ ನಾವು ಹಸ್ಗಳನ್ನ ಮತ್ತೆ ಕ್ರೈನ್ ಕಳಿಸಿ ಒಂದು ಟೆಂಪೋ ಕಳಿಸಿ ವ್ಯವಸ್ಥೆ ಮಾಡಿದ್ದು. ಅವ್ರೇನಂದ್ರು, ನಿಮ್ಮ ಸಿಬ್ಬಂದಿ ಬಂದು ನಮ್ಮ ಡಿಪಾರ್ಟ್ಮೆಂಟಿಂದ ಈಗ ಸದ್ಯ ಸಣ್ಣ ಪುಟ್ಟದಕ್ಕೆ ನಾವು ಖರ್ಚು ಕೊಡ್ತೀವಿ, ಇನ್ನು ಸರ್ಕಾರದ್ದು ನಾವು ಬರ್ದೀವಿ 4 ಹಸ್ಗಳು ತೀರೋಗವ ಅಂತ ಕೊಡ್ತೀವಿ ಅಂತ ಹೇಳಿದ್ಮೇಲೆ ನಾವು ಹಸ್ಗಳು ಅಲ್ಲೇ ಬಿಟ್ಟು ಅವ್ರಿಗೆ ಕೊಟ್ಟರು ಬಿಟ್ರು. ಇವರು ಇಲಾಖೆಯವ್ರು ಕೊಟ್ಟರು, ನಿಮ್ಮ ಇಲಾಖೆಯವ್ರೆ. ಅದು ಬೇಕಾದ್ರೆ ನಾವು ಅವ್ರ ಹತ್ರ ಮಾತಾಡ್ತೀನಿ, ಬನ್ನಿ. ನಿಮ್ಮ ಯಾರು ಹೇಳಿದ್ರು ಅವ್ರ ಹತ್ರ ಅಂತ ವಿಡಿಯೋ ರೆಕಾರ್ಡಿಂದ ಮಾತಾಡ್ತೀನಿ, ಬನ್ನಿ. ಆ ಥರ ನಿಮ್ಮ ಫ್ರೆಂಡಲ್ಲಿ ಇದ್ರೆ ಕೊಡಿ ಅಣ್ಣ. ನಂಜನಗೂಡು ತಾಲೂಕು ಅದು, ಇದು ನಂಜನಗೂಡು ತಾಲೂಕು ಅನ್ಕೊಳ್ಳಿ. ನಂಜನಗೂಡು ಗಡಿ ಬಿದ್ದಿದ್ದು, ಹುಲಿ ಬಿದ್ದಿದ್ದು